ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವಿಡಿಯೋನ ಮಾರ್ನಿಂಗ್ಗೆ ಅಪ್ಲೋಡ್ ಮಾಡಿದ್ದೆ. ಇನ್ನೇನು ಅಪ್ಲೋಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಟಿಫನ್ ರೆಡಿ ಮಾಡಕ್ಕೆ ಹೊರಟೋದೆ. ಅಲ್ಲಿಂದ ಬಂದು ನೋಡಿದೆ ಅಪ್ಲೋಡೇ ಆಗಿರಲಿಲ್ಲ. ಮತ್ತೆ ಎಡಿಟ್ ಮಾಡಿರೋ ವಿಡಿಯೋನು ಕೂಡ ಡಿಲೀಟ್ ಮಾಡ್ಬಿಟ್ಟಿದ್ದೆ. ನಾನು ಎಡಿಟ್ ಮಾಡಿರೋ ವಿಡಿಯೋ ಮಾತ್ರ ಡಿಲೀಟ್ ಮಾಡಿದ್ದೀನಿ ನನ್ನ ಪುಣ್ಯಕ್ಕೆ. ಆದರೆ ಕ್ಲಿಪ್ಪಿಂಗ್ಸ್ ಎಲ್ಲ ಹಂಗಂಗೆ ಇತ್ತು, ಇನ್ನೂ ಡಿಲೀಟ್ ಮಾಡಿರಲಿಲ್ಲ. ಅದನ್ನೇ ಸ್ವಲ್ಪ ತಗೊಂಡು ಎಲ್ಲ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣನೇ ಒಂದು ಲೋಟ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿದೆ. ಇವತ್ತೇನು ಟಿಫನ್ ಏನು ಮಾಡಕ್ ಹೋಗಿಲ್ಲ, ಡೈರೆಕ್ಟ್ ಅನ್ನ ಸಾಂಬಾರ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರೇ ಮಾಡ್ಕೊಂಡೆ. ಸುನಿ ಕೆಲ್ಸಕ್ಕೆ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಬೇಗನೆ ಊಟ ಹಾಕೊಟ್ಬಿಟ್ಟು ಅವ್ರನ್ನ ಕಳಿಸ್ದೆ. ಅವ್ರು ಹೋಗಾದ್ಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೊಡೋಣ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಹಂಗೆ ಮಕ್ಕಳನ್ನು ತೊಳ್ಕೊಬಂದು ರೆಡಿ ಆಗ್ತಿದ್ದೆ. ಇತ್ತೀಚೆಗಂತೂ ತುಂಬಾ ಏರ್ ಫಾಲ್ ಆಗ್ತಿದೆ ನನ್ಗಂತೂ. ಇರೋದೇ ಅಲ್ಪ ಸ್ವಲ್ಪ ಕೂದ್ಲು ನನ್ಗೆ. ಆ ಅಲ್ಪ ಸ್ವಲ್ಪ ಕೂದ್ಲು ಉದ್ರೋಗ್ಬಿಟ್ಟು ನಾನು ಏನಂತ ಇದ್ ಮಾಡ್ಲಿ ಹೇಳಿ. ಇದ್ರಿಗೆ ಏನಾರ ಸೊಲ್ಯೂಷನ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಯಾವ್ದಾರ ರೆಮಿಡಿ ಇದ್ರೆ. ಇದೆಲ್ಲ ಆದ್ಮೇಲೆ ನಮ್ಮ ಮನೆ ದೇವರು ನನ್ಗೋಸ್ಕರ ಪ್ರಸಾದ ಇಟ್ಬಿಟ್ಟು ಹೋಗಿದ್ರು. ಪ್ರಸಾದ ಏನು ಅಂತಂದ್ರೆ ಅವ್ರು ತಿನ್ನಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ತಟ್ಟೆಗೆ ಪ್ಲೇಟ್ ಮುಚ್ಬಿಟ್ಟು ಹೋಗಿ, ಇನ್ನೇನು ಯಾವಾಗ್ಲೂ ಪ್ರಸಾದ ಇಟ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೇ ತಿನ್ಕೊಂಡು ಅದಕ್ಕೆ ಸ್ವಲ್ಪ ಅನ್ನ ಹಾಕೊಂಡು ತಿನ್ಬಿಟ್ಟು ಮತ್ತೆ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆನೂ ಆಗಿತ್ತು. ಅದನ್ನೆಲ್ಲ ಹಾರಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಲಗೋಣ ಅಂತ ಹೇಳ್ಬಿಟ್ಟು ಮಲಗಿದ್ದೆ. ಅಷ್ಟ್ರಲ್ಲಿ ಮಳೆರಾಯ ಎಲ್ಲಿದ್ನೋ ಗೊತ್ತಿಲ್ಲ, ಪಟಪಟ ಅಂತ ಹನಿ ಬರೋ ಸೌಂಡ್ ಕೇಳಿಸ್ತು. ಎದ್ನೋ ಬಿದ್ನೋ ಅಂತ ನಿದ್ದೆಗಣ್ಣಲ್ಲಿ ಎದ್ದು ಓಡೋದೆ. ಬಟ್ಟೆ ಎಲ್ಲ ಎತ್ಕೊಂಡು ಒಳಗಡೆ ಬಂದೆ ಅಷ್ಟೇನೆ. ಮತ್ತೆ ಬಿಸಿಲು ಬಂತು. ಈ ಬೆಂಗಳೂರು ವೆದರ್ ಯಾವಾಗ ಹೆಂಗಿರುತ್ತೆ ಅಂತಾನೆ ಗೊತ್ತಿರಲ್ಲ. ಅದಾದ್ಮೇಲೆ ತುಂಬಾ ದಿನ ಆಗಿತ್ತು ತಲೆಗೆ ಎಣ್ಣೆ ಹಾಕಿ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ಕೊಂಡೆ ಸ್ವಲ್ಪ ಹೊತ್ತು. ಜೆಪ್ಟೋದಲ್ಲಿ ತರಕಾರಿಗಳನ್ನ ಆರ್ಡರ್ ಮಾಡಿದ್ದೆ. ಇದೆಲ್ಲ ನೀಟಾಗಿ ಫ್ರಿಜ್ಗೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಎತ್ತಿಡ್ತಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋ ಸಿಗೋಣ.